ಗೃಹರಕ್ಷಕ ದಳದ ಗೃಹರಕ್ಷಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಇಂದು ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯ್ಕ್ ಸನ್ಮಾನ್ಯ ಸಂಸದರು ರಾಯಚೂರು ಲೋಕಸಭಾ ಕ್ಷೇತ್ರ ಇವರಿಗೆ ನಮ್ಮ ಸೇವೆ ಸಲ್ಲಿಸುತ್ತಿರುವ ಗೃಹರಕ್ಷಕರ ಸೇವೆಯನ್ನು ಕಾಯ್ದೆಯ ನಿಯಮಾವಳಿಯಲ್ಲಿ ನಿಷ್ಕಾಮ ಸೇವೆ ಮತ್ತು 3 ವರ್ಷಕ್ಕೊಮ್ಮೆ ನವೀಕರಣ ರಿನಿವಲ್ ಮಾಡುವ ಪದ್ಧತಿಯನ್ನು ತೆಗೆದುಹಾಕಿ ಗೃಹರಕ್ಷಕರಿಗೆ ನಿರಂತರ ಕರ್ತವ್ಯ ನೀಡಲು ಅನುಕೂಲ ಮಾಡಿಕೊಡಲು ಈ ಒಂದು ಮನವಿಯನ್ನು ನಾವೆಲ್ಲರೂ ಇವತ್ತಿನ ದಿವಸ ನಮ್ಮ ಕರೆಗೆ ಹೋಗೊಟ್ಟು ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಪಾವಗಡ ಶ್ರೀರಾಮ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದಂಥ ಈ ಒಂದು ಹೋರಾಟದ ರೂಪುರೇಷೆಗಳು ಇಂದು ಯಾದಗಿರಿ ಜಿಲ್ಲೆಯ ಗೃಹರಕ್ಷಕ ದಳದ ವತಿಯಿಂದ ಸನ್ಮಾನ್ಯ ಸಂಸದರಿಗೆ ಈ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಎಲ್ಲ ತಾಲೂಕು ಘಟಕಗಳಿಂದ ಎಲ್ಲ ಗೃಹರಕ್ಷಕರು ಮತ್ತು ಗೃಹರಕ್ಷಕ ದಳದ ಪೋಷಕರು ಆಗಮಿಸಿ ಈ ಒಂದು ಹೋರಾಟದ ರೂಪುರೇಷೆಗಳಿಗೆ ಯಶಸ್ವಿಯಾಗಿ ನೀವು ತಮ್ಮ ಮೌಲ್ಯಯುತವಾದ ಸಮಯವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಮಾನ್ಯ ಅಧ್ಯಕ್ಷರು ಪಾವಗಡ ಶ್ರೀರಾಮ ಅವರ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆ ಹಿರಿಯರಾದಂಥ ಶ್ರೀ ಹುಣಸಿಗೆ ಸರ್ ಅವರು ಹಿರಿಯ ಸಲಹೆಗಾರರು, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ಹುಣಸಿಗೆ ಘಟಕಾಧಿಕಾರಿ ಆಶಿಕ್